ಲೋಕಸಭಾ ಕ್ಷೇತ್ರದ ಪವರ್ ಸರ್ವೆ ಪವರ್ ಟಿವಿಯಲ್ಲಿ ಪ್ರತಿಷ್ಠಿತ ಕೋಲಾರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೀತಾ ಇದೆ. ಕೋಲಾರದಲ್ಲಿ ಗೆಲ್ಲುವಂತಹ ಪಕ್ಷ ಯಾವುದು, ಅಭ್ಯರ್ಥಿ ಯಾರು, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಮುನಿಯಪ್ಪ ಕಣಕ್ಕಿಳಿತಾರಾ, ಸಂಸದ ಮುನಿಸ್ವಾಮಿಗೆ ಮತ್ತೆ ಸಿಗುತ್ತಾ ಬಿಜೆಪಿ ಟಿಕೆಟ್ ಅಥವಾ ಮೈತ್ರಿ ಅಭ್ಯರ್ಥಿ ಆಗ್ತಾರಾ ಶಾಸಕ ಸಮೃದ್ಧಿ ಮಂಜುನಾಥ್? ಕೋಲಾರದಲ್ಲಿ ಗೆಲ್ಲುವಂತಹ ಪಕ್ಷ ಯಾವುದು, ಅಭ್ಯರ್ಥಿ ಯಾರು? ಮಧ್ಯಾಹ್ನ 2:30ರಿಂದ 3:30ರವರೆಗೆ ಶ್ರೀನಿವಾಸಪುರ ಕ್ಷೇತ್ರದ ಸಮೀಕ್ಷೆ. ನೀವು ಕರೆ ಮಾಡಬೇಕಾದ ನಂಬರ್ 08069205999. ಕೋಲಾರ ಲೋಕಸಭಾ ಕ್ಷೇತ್ರದ ಪವರ್ ಸರ್ವೆ ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಆ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ತಮ್ಮ ಮತ ಯಾರಿಗೆ ಅನ್ನೋದನ್ನ ತಿಳಿಸಿದರೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕಲೀಗ್ ರಜನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಜನಿ, ಸದ್ಯ ಶ್ರೀನಿವಾಸಪುರ ಕ್ಷೇತ್ರದ ಸಮೀಕ್ಷೆ ಚಾಲ್ತಿಯಲ್ಲಿದೆ, ಇನ್ನೇನು ಕೆಲವು ನಿಮಿಷಗಳಲ್ಲಿ ಮುಗಿಯುತ್ತೆ. ಹೇಗಿದೆ ಎಲೆಕ್ಷನ್ ಟ್ರೆಂಡ್? ಎಸ್, ಬಹಳ ಅಭೂತಪೂರ್ವವಾಗಿ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನಾವು ಇವತ್ತು ನಮ್ಮ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ನೀವು ಈಗಾಗಲೇ ಹೇಳಿದ್ರಿ, ಎಸ್ಸಿ ಮೀಸಲು ಕ್ಷೇತ್ರ, ಕೋಲಾರ ಲೋಕಸಭಾ ಕ್ಷೇತ್ರ. 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಕ್ಷೇತ್ರ ಇದು. ಈಗಾಗಲೇ 5 ವಿಧಾನಸಭಾ ಕ್ಷೇತ್ರಗಳ ಸರ್ವೆ ಕಾರ್ಯ ಮುಕ್ತಾಯ ಆಗಿದೆ, ಇನ್ನು ಉಳಿದಿರೋದು 3. ಈಗ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಸರ್ವೆ ಕಾರ್ಯ ನಡೀತಾ ಇದೆ. ಜನರು ಕೂಡ ಬಹಳ ಉತ್ಸುಕರಾಗಿ ಕರೆ ಮಾಡಿ ತಮ್ಮ ಕ್ಷೇತ್ರಕ್ಕೆ ಯಾರಾಗಬೇಕು ಅಭ್ಯರ್ಥಿ, ಇಂಥವರೇ ಅಭ್ಯರ್ಥಿ ಆದರೆ ಇವರೇ ಗೆಲ್ಲಬೇಕು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ಕರೆ ಮುಖಾಂತರ ತಿಳಿಸ್ತಾ ಇರೋದನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ನಾನ್ ಸ್ಟಾಪ್ ಕರೆಗಳು ಬರ್ತಾ ಇದೆ, ಬೆಳಗ್ಗಿನಿಂದಲೂ ಕೂಡ ಉತ್ತಮವಾದಂತಹ ರೆಸ್ಪಾನ್ಸ್ ಜನರಿಂದ ಸಿಗ್ತಾ ಇದೆ. ಇದರ ರಿಸಲ್ಟ್ ಅನ್ನ ಸಂಜೆ 7 ಗಂಟೆಗೆ ಅನೌನ್ಸ್ ಮಾಡ್ತೀವಿ. ಆದರೆ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಲೋಕಸಭೆ ಚುನಾವಣೆಯ ಇತಿಹಾಸವನ್ನ ಒಮ್ಮೆ ನಾವು ಗಮನಿಸೋದಾದ್ರೆ, ಇಲ್ಲಿ ನಡೆದಿರುವಂತಹ ಚುನಾವಣೆ ಒಟ್ಟು 17 ಬಾರಿ ಇಲ್ಲಿ ಚುನಾವಣೆಯನ್ನ ಎದುರಿಸಿದೆ ಈ ಲೋಕಸಭಾ ಕ್ಷೇತ್ರ. ಅದರಲ್ಲಿ 15 ಬಾರಿ ಕಾಂಗ್ರೆಸ್ ಗೆದ್ದಿರುವಂಥದ್ದು, ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲಿ 1 ಬಾರಿ ಜನತಾ ಪಕ್ಷ ಗೆದ್ದಿದ್ರೆ 1 ಬಾರಿ ಬಿಜೆಪಿ, ಅಂದ್ರೆ ಕಳೆದ ಬಾರಿ ಮುನಿಸ್ವಾಮಿ ಅವರು ಗೆದ್ದು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅಲ್ಲಿವರೆಗೂ ಕೂಡ KH ಮುನಿಯಪ್ಪ ಅವರ ಹವಾ ಇತ್ತು. ಸತತವಾಗಿ 7 ಬಾರಿ ಅವರು ಆ ಲೋಕಸಭಾ ಕ್ಷೇತ್ರವನ್ನ ಗೆದ್ದು ಬೀಗಿದಂಥವ್ರು. ಅವರನ್ನ ಕಳೆದ ಬಾರಿ ಮುನಿಸ್ವಾಮಿ ಅವರು ಸೋಲಿಸ್ತಾರೆ. ಈ ಬಾರಿ ಕೂಡ ಬಿಜೆಪಿಯಿಂದ ಮುನಿಸ್ವಾಮಿ ಅವರು ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು, ಇನ್ನೊಂದು ಕಡೆ KH ಮುನಿಯಪ್ಪ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಬೇಕು ಅನ್ನುವಂಥದ್ದು, ಇನ್ನೊಂದು ಕಡೆ JDS ಕೂಡ ನನಗೆ ಈ 28 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳನ್ನ JDSಗೆ ಬಿಟ್ಟುಕೊಡಿ ಅಂತ ಈಗಾಗಲೇ ಆ ಮೈತ್ರಿ ಒಂದು ಸಂಧಾನ ಏನಾಗಿದೆ, ಬಿಜೆಪಿ ಜೊತೆ ಸಂಧಾನ ಮಾತುಕತೆ ಏನಾಗಿದೆ, 3 ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅಂತ. ಆ 3 ಕ್ಷೇತ್ರಗಳ ಪೈಕಿ ಈ ಕೋಲಾರ ಕೂಡ ಒಂದಾಗಿರುತ್ತೆ. ಕೋಲಾರದಲ್ಲಿ ಇದುವರೆಗೂ JDSನ ಸಾಧನೆ ಶೂನ್ಯ. ಆದ್ರೆ JDSನ ಬಲ ಇದೆ, JDSಗೆ ಬೆಂಬಲಿತರಿದ್ದಾರೆ. ಆದ್ರೆ ಇದುವರೆಗೂ ಕೂಡ JDS ಇನ್ನೂ ಅಲ್ಲಿ ಖಾತೆಯನ್ನ ತೆರೆದಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಅದ್ಯಾವ ಧೈರ್ಯದ ಮೇಲೆ ಈ ಕೋಲಾರ ಕ್ಷೇತ್ರವನ್ನ ಬಿಟ್ಕೊಡಿ ಅಂತ ಹೇಳ್ತಿದ್ದಾರೆ, ಅದನ್ನ ಆ ಒಂದು ಜನರ ಬೆಂಬಲ ಯಾವ ರೀತಿ ಸಿಗುತ್ತೆ ಅಂತ ಅವರು ಯಾವ ರೀತಿ ಭರವಸೆ ಇಟ್ಕೊಂಡಿದ್ದಾರೆ, ಅದನ್ನ ಮುಂದಿನ ಬೆಳವಣಿಗೆಗಳ ಮುಖಾಂತರ ನಾವು ಗಮನಿಸಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಕೋಲಾರ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. KH ಮುನಿಯಪ್ಪ ಅವರು ಸತತವಾಗಿ 7 ಬಾರಿ ಗೆದ್ದು ಕೇಂದ್ರ ಸಚಿವರಾಗಿದ್ದಂಥವ್ರು ಈಗ ಮತ್ತೆ ಅವರು ಅಭ್ಯರ್ಥಿ ಆಗ್ತಾರಾ, ಅಥವಾ ಮುನಿಸ್ವಾಮಿ ಅವರು ಇಲ್ಲಿ ಟಕ್ಕರ್ ಕೊಡ್ತಾರಾ, ಅಥವಾ JDS ಅಭ್ಯರ್ಥಿಯಾಗಿ ನೀವು ಈಗಾಗಲೇ ಹೇಳಿದಾಗೆ ಸಮೃದ್ಧಿ ಮಂಜುನಾಥ್ ಅವರು ಏನಾದರೂ ಕಣಕ್ಕಿಳಿತಾರಾ? ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಈ ಕ್ಷೇತ್ರ. ಈಗಾಗಲೇ ಅಲ್ಲಿನ ಮತದಾರರು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಿದ್ದಾರೆ. ನಾಡಿ ಮಿಡಿತ ಏನಿದೆ ಅನ್ನುವಂಥದ್ದು ಕೂಡ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಇನ್ನು ಉಳಿದಿರುವಂಥದ್ದು ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ. ಸಂಜೆ 7 ಗಂಟೆಗೆ ಇದರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಸಿಂಧೂರ.